ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ತಮ್ಮನ ನಿಶ್ಚಿತಾರ್ಥ ಸಂಭ್ರಮ ಅಂದರೆ ಲಗ್ನ ಪತ್ರಿಕೆ ನಿಶ್ಚಿತಾರ್ಥ ಮಾಡಿದರು. ಹಿಂದಿನ ದಿವಸ ಅಂದರೆ ಸೆಪ್ಟೆಂಬರ್ 26ನೇ ತಾರೀಕು 2025ರಂದು ಆಂಧ್ರ ಬಳಿಯ ಗುಂಡುಗಲ್ ಗ್ರಾಮದಲ್ಲಿ ನಿಶ್ಚಿತಾರ್ಥ ಅನ್ನೋದು ನಡೆದಿತ್ತು. ನಾವು ಹೋಗಿದ್ವಿ. ಅದರದ್ದೊಂದು ಸಣ್ಣ ವಿಡಿಯೋ ನಿಮಗೆಲ್ಲರ ಜೊತೆ ಹಂಚ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋ ಪೂರ್ತಿ ನೋಡಿ ಹೊಸ ವಧುವರರಿಗೆ ಆಶೀರ್ವಾದ ಮಾಡಿ ಅಂತ ಹೇಳುತ್ತೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನಾವು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ನಿಶ್ಚಿತಾರ್ಥ ಅನ್ನೋದು ಪ್ರಾರಂಭವಾಗಿತ್ತು. ಈ ರೀತಿ ಕಳಶ ಸ್ಥಾಪನೆ ಸಹ ಮಾಡಿಸ್ತಾಯಿದ್ರು ವಧುವರರ ಕೈಲಿ. ಇನ್ನು ಹುಡುಗ ಹೆಸರು ಬಂದು ಭಾರ್ಗವ್ ಎಂ ಅಂತ, ಹುಡುಗಿ ಹೆಸರು ಕೀರ್ತನ ಅಂತ. ಇಲ್ಲಿ ನೋಡಿ, ಇದು ಸಾಂಪ್ರದಾಯವಾಗಿ ನಮ್ಮ ಮನೆಗಳಲ್ಲಿ ಈ ರೀತಿಯಾಗಿ ನಡೆಯುತ್ತೆ. ಹುಡುಗಿಯ ತಾಯಿ ಬಂದು ಹುಡುಗ ಅವ್ರ ಅಕ್ಕ ಈ ನಡೆಸ್ಕೊಡ್ತಾ ಇರೋದು ಎಂಗೇಜ್ಮೆಂಟು ಅಂದರೆ ನಿಶ್ಚಿತಾರ್ಥನ. ಹುಡುಗಿ ತಾಯಿ ಹುಡುಗ ಅವ್ರ ಕಡೆಯವ್ರಿಗೆ ಅರ್ಶಿನ ಕುಂಕುಮ ಇಡೋದು, ಹಾಗೆ ಹುಡುಗ ಅವ್ರ ಕಡೆಯವರು ಹುಡುಗಿ ತಾಯಿಗೆ ಅರ್ಶಿನ ಕುಂಕುಮ ಇಡೋದು. ಮತ್ತು ಹುಡುಗ ಅವರು ಭಾವ ಬಂದು ಹುಡುಗಿಯವರ ತಂದೆಗೆ ಕುಂಕುಮ ಇಡ್ತಾ ಇದ್ದಾರೆ. ಹಾಗೆ ಹುಡುಗಿಯವರ ಅಪ್ಪ ಬಂದು ಹುಡುಗ ಅವರ ಭಾವಗೆ ಕುಂಕುಮ ಇಟ್ಟು ಈ ರೀತಿ ಶಾಸ್ತ್ರ ಅನ್ನೋದು ಶುರು ಮಾಡ್ತಾರೆ. श्रीहनाकं महिमानसजन्ते यत्र पूर्वे साध्यासन्ति देवाः अद्यस्सम्भूतप्रतिश्रीरसा आच्चां विश्वकर्मणस्तमभद्ददाति तस्य द्रष्टाविदधत्रूपवेति पुरुषस्य विश्वभाजानमत्रये लीलाहलीतं पुरुषमहान्तम् आदित्यवर्गं तदैवं विद्यानमत इह भवति नान्यः पन्था अयनाय विद्यते प्रजापतिश्चरति गच्छे अन्तः प्रजापतिदेवताभ्यो नमः मनसा कृष्णं प्रार्थना समर्पयामि रक्षांगारयामि सत्यबन्धदेवताभ्यो नमः रक्षांगारयामि. ಕಳಶ ಸ್ಥಾಪನೆ ನಂತರ ಕಳಶ ಪೂಜೆ ಸಹ ಆಯಿತು. ಹಾಗೆ ನೋಡಿ, ಹುಡುಗ ಅವ್ರ ಅಕ್ಕ ಹುಡುಗಿಯವ್ರ ತಾಯಿಗೆ ಹಾರ ಹಾಕ್ತಾ ಇದ್ದಾರೆ. ಹಾಗೆ ಹುಡುಗಿಯವ್ರ ತಾಯಿ ಸಹ ಅವ್ರ ಅಕ್ಕಗೆ ಹುಡುಗ ಅವ್ರ ಅಕ್ಕಗೆ ಹಾರ ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಅವರು ಇವ್ರಿಗೆ ಹಾರ ಹಾಕೋದು, ಇವರು ಅವ್ರಿಗೆ ಹಾಕೋದು. ಈ ಕಡೆ ಗಂಡು ಮಕ್ಕಳು ಹಾಗೆ ಅಂದರೆ ಗಂಡಸರೂ ಹಾಗೆ ಅವ್ರಿಗೆ ಇವ್ರು ಹಾರ ಹಾಕ್ತಾರೆ, ಇವ್ರಿಗೆ ಹಾರ ಹಾಕೋದು. ಇದು ಒಂದು ಶಾಸ್ತ್ರ ಆಗಿರುತ್ತೆ. ಈ ರೀತಿ ಎಲ್ಲ ಹಾಕಿದ ನಂತರ ನಮ್ಮ ಹುಡುಗಿಗೆ ನಿಮ್ಮ ಹುಡುಗನ ಮಾಡ್ಕೊತಾ ಇದ್ದೀವಿ, ಹಾಗೆ ನಮ್ಮ ಹುಡುಗಿನ ನಿಮ್ಮ ಹುಡುಗನ ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ಶಾಸ್ತ್ರ ನಡೆಯುತ್ತೆ. ವಾಲೇಶ್ ಆಚಾರ್ಯರೇ ಹಾಗೂ ಭಾಗ್ಯಲಕ್ಷ್ಮನವರೇ, ಸನಾತನ ಗೋತ್ರೋದ್ಭವರಾದಂಥ ಶಿವಕುಮಾರ್ ಆಚಾರ್ಯ ಮತ್ತು ಅಶ್ವತ್ಥಮ್ಮ ಆದಂಥ ನಾವುಗಳು ನಮ್ಮ ಮನೆಯ ಮಗಳನ್ನು ನಿಮ್ಮ ಮನೆಗೆ ಸರಿಯಾಗಿ ಕೊಡಲು ಗುರು ಹಿರಿಯರು ನಿಶ್ಚಯಿಸಿದ್ದು ಈ ದಿನ ವಾಗ್ಭಿಕ್ಷೆಯ ಕಾರ್ಯಕ್ರಮವನ್ನು ಆಂಧ್ರದ ಗುಂಡುಗಲ್ ಗ್ರಾಮದ ಸ್ವಗೃಹದಲ್ಲಿ ಈ ನಿಶ್ಚಿತಾರ್ಥ ಅನ್ನೋದು ನಡೆದಿತ್ತು. ಈ ರೀತಿ ಚೌಟ್ರಿಯಲ್ಲಿ ಮಾಡೋ ರೀತಿಯಾಗಿ ಡೆಕೋರೇಷನ್ ಸಹ ಮಾಡಿದರು. ಕೀರ್ತನ ಭಾರ್ಗವ್, ಚೆನ್ನಾಗಿದೆಯಲ್ವ ಹೆಸರು ಜೋಡಿ ಎಲ್ಲ. ಹಾಗೆ ಶುಭ ಕಾರ್ಯ ಅಂದಮೇಲೆ ಒಬ್ರಿಗೊಬ್ಬರು ಸಿಹಿ ತಿನ್ನಿಸ್ಕೊಂಡು ನಮ್ಮ ಬಾಂಧವ್ಯ ಅನ್ನೋದು ಬೆಳೀತಾ ಇದೆ ಅನ್ನೋದು ಸಿಹಿಯ ಮೂಲಕ ಈ ರೀತಿಯಾಗಿ ವ್ಯಕ್ತಪಡಿಸ್ತಾರೆ. ಶಾಸ್ತ್ರದ ಮೂಲಕವಾಗಿ ಅವರು ಇವರಿಗೆ ಸಿಹಿ ತಿನ್ನಿಸೋದು ಮತ್ತು ಇವರು ಅವರಿಗೆ ಸಿಹಿ ತಿನ್ನಿಸೋದ್ರ ಮೂಲಕ ಬಂಧುತ್ವ ಬಾಂಧವ್ಯ ಅನ್ನೋದು ಬೆಳೆಯುತ್ತೆ. ಹಾಗೆ ಹುಡುಗಿಯವ್ರ ತಂದೆ ಹುಡುಗನಿಗೆ ಸಿಹಿ ತಿನ್ನಿಸ್ತಾ ಇದ್ದಾರೆ, ಸ್ವೀಟು. ಹಾಗೆ ಮತ್ತು ಹುಡುಗ ಅವರ ಅಕ್ಕ ಹುಡುಗಿಗೆ ಸಿಹಿ ತಿನ್ನಿಸ್ತಾ ಇದ್ದಾರೆ. ನಮ್ಮ ಹುಡುಗಿ ಅಂತ ಆಯ್ತಲ್ವಾ ಇಲ್ಲಿಂದ ಆಚೆಗೆ, ಹಾಗಾಗಿ ಸಿಹಿ ತಿನ್ನಿಸುವ ಮೂಲಕ ಮತ್ತು ಹುಡುಗಿಗೆ
ಅರಿಶಿಣ ಕುಂಕುಮ ಮಡಿಲಕ್ಕಿ ಹಾಗೆ ತಾಂಬೂಲ ಮತ್ತು ಬಳೆ ಹಾಕೋದು ಇದೆಲ್ಲ ಸಹ ಮಾಡ್ತಾರೆ ಶಾಸ್ತ್ರದಲ್ಲಿ. ನಮ್ಮ ಹುಡುಗಿ ಆದ್ಲು, ನಮ್ಮ ಹುಡುಗಿ ಮಾಡ್ಕೊಂಡ್ವಿ ನಾವು ಅಂತ ಅನ್ನೋದ್ರ ಮೂಲಕ ಈ ಶಾಸ್ತ್ರದ ಮೂಲಕ ಈ ರೀತಿಯಾಗಿ ಕೊಬ್ಬರಿ ಬಟ್ಲು, ಬೆಲ್ಲದ ಅಚ್ಚು, ಎಲೆ, ಅಡಿಕೆ, ಬಾಳೆಹಣ್ಣು, ಫಲ ಮತ್ತು ಬಳೆ ಹಾಕಿ ಶಾಸ್ತ್ರೋತ್ತರವಾಗಿ ಅಕ್ಷತೆ ಕಾಳು ಹಾಕಿ ನಮ್ಮ ಹುಡುಗಿ ಮಾಡ್ಕೊಂಡ್ವಿ ಅಂತ ಶಾಸ್ತ್ರದಲ್ಲಿ ನಡೆಸ್ತಾರೆ. ಹಾಗೆ ಮುತ್ತೈದೆಯವರೆಲ್ಲರೂ ಹುಡುಗ ಕಡೆಯವರು ಹುಡುಗಿಗೆ ಅರಿಶಿನ ಕುಂಕುಮ ಹಚ್ತಾರೆ. ಇವರು ಹುಡುಗ ಅವರ ಅಕ್ಕ ಅಂದರೆ ಚಿಕ್ಕಕ್ಕ, ಅವರು ದೊಡ್ಡಕ್ಕ, ಇವರು ಚಿಕ್ಕಕ್ಕ. ಇವರು ಸಹ ಅರಿಶಿನ ಕುಂಕುಮ ಇಟ್ಟು ಹುಡುಗಿಗೆ ತಾಂಬೂಲ ಕೊಟ್ಟು ಮಡಿಲಕ್ಕಿ ತುಂಬಿದ್ದಾರೆ ನೋಡಿ. ಹಾಗೆ ಬಳೆ ಸಹಿತ ಹಾಕ್ತಾರೆ. ಈ ರೀತಿಯಾಗಿರುತ್ತೆ ನಮ್ಮ ಕಡೆ ಶಾಸ್ತ್ರ. ನಿಮ್ಮ ಕಡೆ ಶಾಸ್ತ್ರ ಎಲ್ಲ ಯಾವ ರೀತಿ ಇರುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ನಮಗೂ ತಿಳಿಸಿ. ನಾವು ಸಹ ನಿಮ್ಮ ಶಾಸ್ತ್ರನ ತಿಳ್ಕೊತೀವಿ ಖಂಡಿತವಾಗ್ಲೂ. ನೋಡಿ, ಒಂದೊಂದಾಗಿ ನಾನು ಡೀಟೇಲಾಗಿ ತಿಳಿಸ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಶಾಸ್ತ್ರ ಅಂತ. ಕೊಬ್ಬರಿ ಬಟ್ಲು, ಬೆಲ್ಲದ ಅಚ್ಚು, ಹಾಗೆ ಕೊಬ್ಬರಿ ಬಟ್ಲಿಗೆ ಕಡಲೆಪಪ್ಪು ಸಕ್ಕರೆ ತುಂಬಿ ಈ ರೀತಿ ಆಶೀರ್ವಾದ ಮಾಡಿದ್ದಾರೆ. ಕಳಶ ಸ್ಥಾಪನೆ ನೋಡಿ, ಇಲ್ಲಿ ಉಂಗುರ, ಹಾಗೆ ಇಲ್ಲಿ ನಿಶ್ಚಿತಾರ್ಥದ ಉಂಗುರ ಸಹ ಇಟ್ಟಿದ್ದಾರೆ. ಎಲ್ಲ ಈ ರೀತಿ ಬಳೆ ಎಲ್ಲ ಇಟ್ಟು ಈ ರೀತಿ ಶಾಸ್ತ್ರ ಮಾಡ್ತಾರೆ ನಮ್ಮ ಕಡೆ. ಇನ್ನು ನಿಶ್ಚಿತಾರ್ಥ ಉಂಗುರ ತೊಡಿಸ್ತಾರೆ ಹುಡುಗ ಹುಡುಗಿಗೆ. ಮೊದಲಿಗೆ ಉಂಗುರ ಅನ್ನೋದು ಮದುವೆನಲ್ಲೇ ಚೇಂಜ್ ಮಾಡ್ತಾಯಿದ್ರು, ಇವಾಗ ಲಗ್ನ ಪತ್ರಿಕೆಯಲ್ಲೇ ಚೇಂಜ್ ಮಾಡ್ತಾರೆ. ಹಾಗೆ ಹುಡುಗ ಅವರು ತಾಯಿ ಇವರಾಗಿರ್ತಾರೆ ನೋಡಿ. ಮದುವೆ ಹೆಣ್ಣಿಗೆ, ಹೊಸ ಹೆಣ್ಣಿಗೆ ಅರಿಶಿನ ಕುಂಕುಮ ಇಟ್ಟು ತಾಂಬೂಲ ಸಹ ಕೊಟ್ಟು ಮಡ್ಲಕ್ಕೆ ಕೊಡ್ತಾಯಿದ್ದಾರೆ. ಹಾಗೆ ಈ ರೀತಿಯಾಗಿ ಇರುತ್ತೆ ನಮ್ಮ ಕಡೆ ಶಾಸ್ತ್ರಗಳು. ನಿಶ್ಚಿತಾರ್ಥ ಮತ್ತು ಲಗ್ನ ಪತ್ರಿಕೆ ಅಂತ ಹೇಳ್ತಾರೆ. ನಿಶ್ಚಿತಾರ್ಥ ಅಂದರೆ ಹುಡುಗಿ ನಮ್ಮದು ಅಂತ ಅನ್ಸ್ಕೊಳೋದು. ಲಗ್ನ ಪತ್ರಿಕೆ ಅಂದರೆ ಇನ್ವಿಟೇಷನ್ ಕಾರ್ಡು ಬರೆಯೋದು. ಮತ್ತು ನಾನು ಸಹ ಮದುವೆ ಆಗೋ ಹುಡುಗಿಗೆ ಅಂದರೆ ನಿಶ್ಚಿತಾರ್ಥದ ಹುಡುಗಿಗೆ ಈ ರೀತಿ ಅರಿಶಿನ ಕುಂಕುಮ ಇಟ್ಟು ತಾಂಬೂಲ ಸಹ ಕೊಟ್ಟೆ ಮಡ್ಲಕ್ಕಿ ತುಂಬಿದೆ. ಈ ರೀತಿಯಾಗಿ ಅರಿಶಿನ ಕುಂಕುಮ ಮತ್ತು ಹೂವು ಕೊಟ್ಟು, ಮತ್ತು ನೋಡಿ ಹುಡುಗ, ಇವರು ಭಾರ್ಗವ್ ಅಂತ ಹುಡುಗಗೂ ಅಷ್ಟೇ ಕುಂಕುಮ ಇಟ್ಟು ಹೂವು ಕೊಡೋದು. ಈ ರೀತಿಯಾಗಿ ಕೊಟ್ಟು ಮತ್ತು ತಾಂಬೂಲ ಕೊಡೋದು ಮಡಿಲಿಗೆ. ಈ ರೀತಿಯಾಗಿ ಎಲ್ಲ ಶಾಸ್ತ್ರಗಳು ಒಬ್ಬೊಬ್ಬರಾಗೆ ಎಲ್ಲರೂ ಬಂದಿರೋ ಅಂತಹ ಎಲ್ಲರೂ ಈ ರೀತಿ ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ಕೊಡ್ತಾರೆ. ಹುಡುಗ ಕಡೆಯವರು ಒಂದು 11 ಜನ, ಹುಡುಗಿ ಕಡೆಯವರು ಒಂದು 11 ಜನ, ಇಲ್ಲಾಂದರೆ 9 ಜನ, ಇಲ್ಲಾಂದರೆ 5 ಜನ. ಈ ರೀತಿಯಾಗಿ ಎಲ್ಲರೂ ಸಹ ಶಾಸ್ತ್ರೋಕ್ತವಾಗಿ ಹುಡುಗನ ಅರಿಶಿನ ಕುಂಕುಮ ಇಡೋದ್ರ ಮೂಲಕ ಹಾರೈಸ್ತಾರೆ. ಜೊತೆಗೆ ಅಲ್ಲಿ ನೆರೆದಿರೋ ಅಂತಹ ಬಂಧು ಮಿತ್ರರು ಎಲ್ಲ, ಏನಮ್ಮ ನೀ ಚೆನ್ನಾಗಿದೆಯಾ, ಏನೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ರೀತಿಯಾಗಿ ಅವರವ್ರದ್ದೇ ಬ್ಯುಸಿನಲ್ಲಿ ಇರ್ತಾರೆ. ಫಂಕ್ಷನ್ಗೆ ಬಂದಾಗೆ ಅಲ್ವಾ, ಫ್ರೆಂಡ್ಸ್ನ, ರಿಲೇಟಿವ್ಸ್ನ ಎಲ್ಲರೂ ಮೀಟ್ ಆಗೋಕ್ಕಾಗೋದು. ಇದೊಂದು ಖುಷಿ ಸಂಭ್ರಮ ಆಗಿರುತ್ತೆ. ಮದುವೆ ಸಂಭ್ರಮ ಆಗಿರ್ಬೋದು ಅಥವಾ ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ಆಗಿರ್ಬೋದು, ಇದೊಂದು ಸಂಭ್ರಮ ಆಚರಣೆ ಇರುತ್ತೆ ಅಲ್ವಾ, ಫ್ರೆಂಡ್ಸ್ನ ಮತ್ತು ರಿಲೇಟಿವ್ಸ್ನ ಮೀಟ್ ಮಾಡೋಕ್ಕೆ. ಹಾಗೆ ನೋಡಿ, ಇವರಂತೂ ಹುಡುಗವ್ರ ಅಜ್ಜಿ ಹೊಸ ನವವಧೂವರರಿಗೆ ಆಶೀರ್ವಾದ ಮಾಡ್ತಾ ಅರಿಶಿನ ಕುಂಕುಮ ಇಡ್ತಾ ಈ ರೀತಿ ತಾಂಬೂಲ ಕೊಡ್ತಾ ಹಾರೈಸ್ತಾ ಇದ್ದಾರೆ ಹುಡುಗವರ ಅಜ್ಜಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಶೀರ್ವಾದ ಅನ್ನೋದು ಮಾಡ್ತಾಯಿದ್ದಾರೆ. ಇಂಥವರ ಆಶೀರ್ವಾದ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ನವವಧೂವರರಿಗೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ನಡೆದಿತ್ತು. ನಿಶ್ಚಿತಾರ್ಥ ಅನ್ನೋದಕ್ಕಿಂತ ಮದುವೆನೇ ಆಗ್ಬೋದಾಗಿತ್ತು ಅಂತ ಹೇಳ್ಬೋದು, ಅಷ್ಟು ಗ್ರ್ಯಾಂಡಾಗಿ ನಡೆದಿತ್ತು ನಿಶ್ಚಿತಾರ್ಥ ಸಂಭ್ರಮ. ಹಾಗೆ ಇದು ಲಗ್ನ ಪತ್ರಿಕೆ ಬರೆದಿರೋ ಅಂತಹ ಪತ್ರ ಆಗಿರುತ್ತೆ. ಮತ್ತು ಇವ್ರು ಬಂದು ಹುಡುಗ ಅವರು ಚಿಕ್ಕಮ್ಮ ಆಗಿರ್ತಾರೆ. ಅವರು ಸ್ವಲ್ಪ ಲೇಟಾಗಿ ಬಂದಿರೋ ಕಾರಣದಿಂದಾಗಿ ಈಗ ಅರಿಶಿನ ಕುಂಕುಮ ಹುಡುಗಿಗೆ ಇಡ್ತಾ ಇದ್ದಾರೆ. ಹಾಗೆ ತಾಂಬೂಲನ ಸಹ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲ ಪ್ರತಿಯೊಬ್ಬರೂ ಈ ರೀತಿಯಾಗಿಯೇ ಕೊಡ್ತಾರೆ. ಅರಿಶಿನ ಕುಂಕುಮ ಇಟ್ಟು ತಾಂಬೂಲ ಕೊಟ್ಟು ಮತ್ತೆ ಅಕ್ಷತೆ ಹಾಕಿ ಹಾರೈಸ್ತಾರೆ. ಇವರು ಅಷ್ಟೇ ಹುಡುಗವರ ಚಿಕ್ಕಮ್ಮ ಆಗಿರ್ತಾರೆ, ಅಂದರೆ ಅವರ ಅಮ್ಮ ಅವರ ತಂಗಿ ಆಗಿರ್ತಾರೆ. ಇವರು ಅರಿಶಿನ ಕುಂಕುಮ ಇಟ್ಟು ತಾಂಬೂಲ ಕೊಟ್ಟರು. ಮತ್ತು ಇವರು ಇನ್ನೊಬ್ಬರು ಚಿಕ್ಕಮ್ಮ ನೋಡಿ ಎಷ್ಟು ಜನ ಇದ್ದಾರೆ, ಚಿಕ್ಕಮ್ಮಂದರೆ ಎಷ್ಟು ಜನ ಇದ್ದಾರೆ ಹುಡುಗಗೆ. ಎಲ್ಲರೂ ಸಹ
ಅರ್ಶಿನ ಕುಂಕುಮ ಇಟ್ಟರು. ಹುಡುಗ ಅವ್ರ ಚಿಕ್ಕಮ್ಮ ಅನ್ನೋದಕ್ಕಿಂತ ಇವರು ನನ್ನ ಫ್ರೆಂಡು ಗೀತಾ ಅಂತ. ಇವರು ಸಹ ಲೇಟಾಗಿ ಬಂದರು ಸ್ವಲ್ಪ, ಹಾಗಾಗಿ ಲೇಟಾಗಿ ಅರ್ಶಿನ ಕುಂಕುಮ ಇಟ್ಟು ಆಶೀರ್ವಾದ ಮಾಡಿದರು. ಹಾಗೆ ಹುಡುಗಿಗೆ ಆರತಿ ಸಹ ಮಾಡ್ತಾ ಇದ್ದಾರೆ, ನೀವೇ ನೋಡಿ. ನಿಮಿಷ ఏం ಮಾಡ್ತೀನಮ್ಮ ಮಗನಾದಂಥ ಭಾರ್ಗವ ಎಂ ಎಂಬ ವರನಿಗೆ ನಿಶ್ಚಯವಾಗಿದ್ದು, ಇವರ ಒಂದು ಮುಹೂರ್ತವು ಈ ರೀತಿ ಇದೆ. ಗಾಯತ್ರಿ ಶುಕ್ರಮ ದೇವತಾಭ್ಯನ್ಮ ಕುಲದೇವತಾ ಪ್ರಸನ್ನ, ವೀರಭದ್ರೇಶ್ವರ ಸ್ವಾಮಿ ದೇವತಾ ಪ್ರಸನ್ನ, ದೋಣಿ ಮುನೇಶ್ವರ ಸ್ವಾಮಿ ದೇವತಾ ಪ್ರಸನ್ನ. ಶ್ರೀರಸ್ತು ಶುಭಮಸ್ತು. ಸ್ವಸ್ತಿ ಶ್ರೀ ವಿಜಯಾಬ್ದಿಯ ಶಾಲಿವಾರ್ಷಕಗಳು 1940ಕ್ಕೆ ಸರಿಯಾಗಿ ವಿಶ್ವಾವಸು ಸಂವತ್ಸರದ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಸೋಮವಾರ ತ್ರಯೋದಶಿ ತಿಥಿ ಸ್ವಾತಿ ನಕ್ಷತ್ರದ ಪ್ರೀತಿ ಯೋಗದಲ್ಲಿ 17/11/2025 ಸೋಮವಾರ ಪ್ರಾತಃ ಕಾಲ 6:25ರಿಂದ 7:25 ಗಂಟೆ ಶುಭ ರುಚಿಕ ಲಗ್ನದಲ್ಲಿ ಚಿತ್ತೂರು ಜಿಲ್ಲೆ ಗಂಗಾವರಂ ತಾಲೂಕು ಗುಂಡುಗಲ್ಲು ಹೋಬಳಿ ಗುಂಡುಗಲ್ಲು ಗ್ರಾಮದಲ್ಲಿ ವಾಸಿರ್ತಕ್ಕಂಥ ಸನಾತನ ಗೋತ್ರೋದರಾದಂಥ ಅಶ್ವತ್ಥಮ್ಮ ಮತ್ತು ವೇದಬ್ರಹ್ಮಶ್ರೀ ಶಿವಕುಮಾರ್ ಕೆ ಎಂಬುವರ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಕೀರ್ತನಾ ಕೆ ಎಂಬ ವಧುವನ್ನು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ದುಗ್ಗಸಂದ್ರ ಹೋಬಳಿ ಅಗ್ರಂ ಗ್ರಾಮದಲ್ಲಿ ವಾಸವಿರ್ತಕ್ಕಂಥ ಕಾಶ್ಯಪ ಗೋತ್ರೋದರಾದಂಥ ಶ್ರೀಮತಿ ವಿಜಯಲಕ್ಷ್ಮಮ್ಮ ಮತ್ತು ವೇದಬ್ರಹ್ಮಶ್ರೀ ಲೇಟ್ ಮಹದೇವಾಚಾರ್ಯವರ ಪುತ್ರರಾದಂಥ ಭಾರ್ಗವ್ ಎಂಬವರನಿಗೆ ಕೊಟ್ಟು ಇವರ ವಿವಾಹ ಮಹೋತ್ಸವವನ್ನು ವೈಭವ ಲಕ್ಷ್ಮೀ ಕಲ್ಯಾಣ ಮಂಟಪ ನಂಗಲಿ NS75 ಇಲ್ಲಿ ನಡೆಯುವಂತೆ ಗೃಹಿಯರು ನಿಶ್ಚಯಿಸಿದ್ದಾರೆ. ಆದ್ದರಿಂದ ಸಕಾಲಕ್ಕೆ ಬಂಧುಗಳಲ್ಲಿ ಆಗಮಿಸಿ ವಧುವರನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ. ಸೊಗಸಾಗಿ ಹಾಡು ಹೇಳಿ ಆರತಿ ಮಾಡಿದಂತಹ ಮುತ್ತೈದೆಯರಿಗೆ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು. ಲಗ್ನ ಪತ್ರಿಕೆ ಎಲ್ಲ ಓದಿದ್ದು ಕೇಳಿಸ್ಕೊಂಡ್ರಲ್ಲ, ಖಂಡಿತವಾಗ್ಲೂ ನೀವು ಸಹ ಬನ್ನಿರಿ ಮದುವೆಗೆ ಅಂತ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಕರಿತಾ ಇದ್ದೀನಿ. ಹಾಗೆ ಲಗ್ನ ಪತ್ರಿಕೆ ಎಲ್ಲ ಓದಿದ್ದೆಲ್ಲ ಆದಮೇಲೆ ಒಂದು ಕಾರ್ಡನ್ನ ಅವ್ರಿಗೆ ಹೆಣ್ಣಿನ ಕಡೆಯವ್ರು ಕೊಡೋದು ಮತ್ತು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಕೊಟ್ಟು ಪ್ರಿಂಟ್ ಮಾಡ್ಸೋಕ್ಕೆ ಕೊಡ್ತಾರೆ. ಹೀಗೆ ಈ ರೀತಿಯಾಗಿ ನಿಶ್ಚಿತಾರ್ಥ ಮತ್ತು ಲಗ್ನ ಪತ್ರಿಕಾ ಶುಭ ಕಾರ್ಯ ಅನ್ನೋದು ನಡೆಯಿತು. ಹಾಗೆ ನಾನು ಸಹ ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡೆ. ಇನ್ನು ನಿಶ್ಚಿತಾರ್ಥದ ಉಂಗುರ ತೊಡಿಸೋದು ಒಂದೇ ಬಾಕಿ. ಹುಡುಗ ಹುಡುಗಿಗೆ ಉಂಗುರ ತೊಡಿಸ್ತಾರೆ ನೋಡಿ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದಯೇ ಭಾಣೀಪದಯೇ ಗಿರಿಜಾಪದಯೇ ಗಾಯತ್ರಿ ಪದಯೇ ನಮಸ್ಕರಾಮಿ. ಸುಮೋತ್ತಮಸ್ತು ಶಿವಮಸ್ತು ಸುಪ್ರತಿಷ್ಠಿತಮಸ್ತು. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದಯೇ ಭಾಣೀಪದಯೇ ಗಿರಿಜಾಪದಯೇ ಧ್ರುವಂತ ಇಂದ್ರಚ್ಚಾಗ್ನಿಚ್ಚ ರಾಷ್ಟ್ರಂ ಧಾರಯಿತಾಂ ಧ್ರುವಂ ಧ್ರುವಂ ಸುಮೂರ್ತಮಸ್ತು ಶುಭಮಸ್ತು ಸುಪ್ರತಿಷ್ಠಿತಮಸ್ತು. ಧ್ರುವಂತೆ ರಾಜಾವರಿಣೋ ಧ್ರುವಂ ದೇವೋ ಬೃಹಸ್ಪತಿಃ
ಧ್ರುವಂತ ಇಂದ್ರಚ್ಚಾಗ್ನಿಚ್ಚ ರಾಷ್ಟ್ರಂ ಧಾರಯಿತಾಂ ಧ್ರುವಂ ಧ್ರುವಂ ಪ್ರಸಿದ್ಧ ಮಾಡಿ ಎಲ್ಲರನ್ನು ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೇ ಏತಿಷ್ಟವಾಗಂಸಸ್ತನೋಭಿಃ ವಿಷೇವದೇವ ಯತಂ ಯದಾಯುಃ ದ್ರವಿಣೋದಾ ದ್ರವಿಣಸ್थिरस्थिरविनोदासित प्रसिद्धं ದ್ರವಿಣೋದಾ ವೀರಪತಿ ವಿಷಣ್ಣೋ ದ್ರವಿಣೋದಾರಾಸುತಂ ದೀರ್ಘಮಾಯುಃ ನವೋ ನವೋ ಭವದಿದಾಯ ಮಾನೋ ಓ ನಾಂ ದೇಶವತಸಾಮೇತ ಗ್ರೀವಾಗಂ ದೇವೇಭ್ಯೋ ವಿದದಾದ್ಯಾಯ ಪ್ರಚಂದಮಾ ಆದರ್ಗಮಾಯುಃ प्रतिष्ठते शतसंवत्सर दीर्घमायुः दीर्घायुष्याभिवृद्धिरस्तु वीरभद्रेश्वर स्वामी देवतां ಭೂಮಿ ಪೈರುಗಳಿಂದ ಬೆಳೆಯಲು ದೇಶವೆಲ್ಲ ಸುಭಿಕ್ಷವಾಗಲಿ ಸಜ್ಜನರು ನಿರ್ಭಯದಿ ಬಾಳಲಿ ಜಯ ಮಂಗಳವಾಗಲಿ. ಹುಡುಗಿ ಹುಡುಗಗೆ ಉಂಗುರ ಹಾಕಿದ್ದಾಯಿತು, ಹುಡುಗ ಹುಡುಗಿಗೆ ಉಂಗುರ ಹಾಕಿದ್ದಾಯಿತು. ಎಲ್ಲರೂ ಆಶೀರ್ವಾದನ ಸಿಕ್ತು, ಕಡೆಗೆ ಪುರೋಹಿತರ ಆಶೀರ್ವಾದನ ಸಿಕ್ತು. ಈ ರೀತಿಯಾಗಿ ಹುಡುಗ ಹುಡುಗಿ ಜೋಡಿಯಾಗಿ ಫೋಟೋಕ್ಕೆ ಸಹ ಇಡಿಸ್ಕೊಂಡು ಹುಡುಗ ಕಡೆಯವರು ಹುಡುಗಿ ಕಡೆಯವರು ಹಾಗೆ ನಾವು ಸಹ ಒಂದು ಫೋಟೋ ಇರಲಿ ಅಂತ ನಾವು ಸಹ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಈ ರೀತಿಯಾಗಿ ಹೇಗೆ ಕಾಣ್ತಾ ಇದೆ ನೀವೇ ನೋಡಿ ಹೇಳಿ. ಮತ್ತು ಇದೆಲ್ಲ ಮುಗ್ದಾದ್ಮೇಲೆ ಇನ್ನು ಊಟದ ಮೆನು ಇರಲೇಬೇಕಲ್ವ, ಹಾಗಾಗಿ ಊಟಕ್ಕೆ ಹೋದ್ವಿ. ಊಟದ ಮೆನು ತುಂಬಾ ಚೆನ್ನಾಗಿತ್ತು. ಸ್ವೀಟ್ ಬಂದು ರಸಮಲೈ, ಚಟ್ನಿ, ಹೆಸರುಬೇಳೆ, ಆಲೂಗಡ್ಡೆ ಪಲ್ಯ, ಬೀನ್ಸ್ ಪಲ್ಯ, ಹಾಗೆ ವಿಶೇಷವಾಗಿ ತೊಂಡೆಕಾಯಿ ಪಕೋಡ ಮತ್ತು ಬಜ್ಜಿ ಮತ್ತು ಗೀ ರೈಸು, ಎಣ್ಣೆ ಬದನೆಕಾಯಿ ಸಾಂಬಾರು ಆಗಿತ್ತು. ತುಂಬಾ ಚೆನ್ನಾಗಿತ್ತು ಊಟ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಮತ್ತು ಅಕ್ಕಿ ಪಾಯಸ ಅಂತ ಸ್ವೀಟು ಸಹ ಇತ್ತು. ಕೊನೆಯಲ್ಲಿ ಅನ್ನ ಸಾಂಬಾರು ಕೂಡ ಇತ್ತು, ತುಂಬ ಚೆನ್ನಾಗಿತ್ತು. ಇದಾಗಿತ್ತು ತಮ್ಮನ ನಿಶ್ಚಿತಾರ್ಥದ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ಎಲ್ಲರೂ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.